ರಾಜ ಮಹಾರಾಜ. ಒಮ್ಮೆ ಪ್ರಾಚೀನ ಭಾರತದಲ್ಲಿ ವಿನಯ ಮತ್ತು ಧರ್ಮದಲ್ಲಿ ನಂಬಿಕೆಯಿದ್ದ ರಾಜ ಮಹಾರಾಜ ಶೂರಸೇನ ಆಳುತ್ತಿದ್ದನು. ಅವನು ತನ್ನ ಪ್ರಜೆಗಳನ್ನೆಂದೂ ಕುಟುಂಬದಂತೆ ನೋಡುತ್ತಿದ್ದನು. ಶೂರಸೇನನು ಸೂರ್ಯವಂಶದ ರಾಜಕುಮಾರನಾಗಿದ್ದರೂ ಅವನ ಹೃದಯದಲ್ಲಿ ಅಹಂಕಾರಕ್ಕಿಲ್ಲದ ಜಾಗವಿತ್ತು. ಪ್ರತಿದಿನ ಭಗವದ್ಗೀತೆಯ ಪಾಠ ಓದಿ ಧರ್ಮವನ್ನು ಪಾಲಿಸುತ್ತಿದ್ದ. ಒಂದು ದಿನ ಅವನ ರಾಜ್ಯಕ್ಕೆ ದೊಡ್ಡ ಗಡ್ಡೆ ಬಿಟ್ಟಿದ್ದ. ಬೆಳೆಗಳು ಒಣಗಿ ಹೋದವು, ಜನ ತಿನ್ನಲು ಆಹಾರವಿಲ್ಲದೆ ಪರದಾಡಲು ಆರಂಭಿಸಿದರು. ರಾಜನು ತಕ್ಷಣವೇ ತನ್ನ ಅರಣ್ಯದ ಖಜಾನೆಗಳನ್ನು ತೆರೆಸಿ ಆಹಾರ ವಿತರಿಸಲು ಆದೇಶಿಸಿದ. ಅವನು ದೇವರಿಗೆ ಪ್ರಾರ್ಥನೆ ಮಾಡಿ ಒಂದು ಯಜ್ಞವನ್ನು ಆಯೋಜಿಸಿದ. ಯಜ್ಞದ ನಂತರ ಮಳೆ ಸುರಿದು ಹೊಲಗಳು ಹಸಿರಾದವು. ಪ್ರಜೆಗಳು ಸಂತೋಷದಿಂದ ರಾಜ ರಾಜ ಎಂದು ಘೋಷಿಸಿದರು. ಮಹಾರಾಜನು ಹೇಳಿದನು, ರಾಜ್ಯ ಒಳ್ಳೆಯದಾಗಿರಬೇಕೆಂದರೆ ರಾಜನು ಸೇವಕನಂತೆ ವರ್ತಿಸಬೇಕು. ಇದರ ನಂತರ ಶೂರಸೇನನ ಹೆಸರನ್ನು ಭಾರತೀಯ ಇತಿಹಾಸದಲ್ಲಿ ಧರ್ಮ ಮತ್ತು ದಯೆಯ ಪ್ರತೀಕವಾಗಿ ಗೌರವದಿಂದ ನೆನಪಿಸಲಾಗುತ್ತದೆ. ಮುಖ್ಯ ಅಂಶ: ರಾಜಶಕ್ತಿ, ಧರ್ಮ ಮತ್ತು ಸೇವೆಯ ಸಂಕೇತ.